Rich Stars. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಸೊ ಆದಷ್ಟು ವಿಡಿಯೋಸ್ನ ಶೇರ್ ಮಾಡ್ತಾ ಬನ್ನಿ. ಸೊ ವಿಡಿಯೋಸಲ್ಲಿರುವಂತಹ ಜ್ಞಾನನ ಹಂಚ್ತಾ ಬನ್ನಿ. ಸೊ ಐ ಥಿಂಕ್ ಇವತ್ತಿನ ವಿಶೇಷ ಸಂಚಿಕೆ ಏನು ಅಂತ ಹೇಳಿದ್ರೆ ಗುರು ಪೌರ್ಣಿಮಾ. ಸೊ ಅಂತ ಹೇಳಿದ್ರೆ ಗುರು ಪೌರ್ಣಿಮೆ ದಿವಸ, ಇವತ್ತಿನ ದಿವಸ ಸೊ ಎಷ್ಟು ಸ್ಪೆಷಲ್ಲು ಅಂತ ಹೇಳಿದ್ರೆ, ಯೂಶ್ವಲಿ ಮೊದಲನೇದಾಗಿ ಸೊ ನಮಗೆ ಎಸ್ಪೆಷಲಿ ನನಗೆ ಒಂದೊಂದು ಅಕ್ಷರ ಕಲಿಸಿರುವಂತಹ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಇಲ್ಲಿ ತನಕ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ರೇಖೆ ಸೊ ಯಾರ್ಯಾರಿದ್ದಾರೆ ಇವರೆಲ್ಲರಿಗೂ ಸೊ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಬರೀ ನನ್ನ ಟೀಚರ್ಸ್ಗೆಲ್ಲ, ಸೊ ಟೀಚರ್ಸ್ ಅಲ್ಲದೆ ಇದ್ರೂ ಸೊ ನಮಗೋಸ್ಕರ ಒಂದಷ್ಟು ನಾಲೆಡ್ಜ್ನ ಕೊಡ್ತಾ ಅಥವಾ ಗೈಡ್ ಮಾಡ್ತಾ, ಸೊ ಗಾಡ್ ಫಾದರ್ ಅಂತ ಹೇಳ್ತೀವಲ್ಲ ಆ ಥರ, ಮತ್ತು ಯಾವಾಗಲೂ ನಮ್ಮ ಒಂದು ಯಶಸ್ಸನ್ನು ಬಯಸ್ತಾ ಸೊ ನಮಗೆ ಬ್ಲೆಸ್ ಮಾಡುವಂತಹ ಎಷ್ಟೊಂದು ಜನ ಇದ್ದಾರೆ. ಸೊ ಅದರಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮ ಸೀನಿಯರ್ಸ್ ಇದ್ದಾರೆ, ಸೊ ನಮ್ಮ ಕ್ಲೈಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಮೊದಲನೇದಾಗಿ ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿನಿಯೊಬ್ಬರು ನನಗೆ ವಿಶೇಷವಾದಂತಹ ಉಡುಗೊರೆನ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂತ ಹೇಳಿದ್ರೆ, ಸೊ ಖಂಡಿತ ಏನು ಅಂತ ಹೇಳಿದ್ರೆ, ಈಗ ಏನಾದರೂ ಒಂದು ಗುರುಗಳಿಗೆ ಕಾಣಿಕೆ ಕೊಡಬೇಕು ಅಂತ ಹೇಳಿದ್ರೆ ಕೇವಲ ಸೊ ಅದನ್ನು ನಾವು ಲೈಕ್ ಫ್ಲಾಟ, ಸೈಟ, ಗೋಲ್ಡ, ಡ್ರೆಸ್, ಜ್ಯುವೆಲರಿ ಈ ಥರ ಅಲ್ಲ, ಸೊ ಅದಕ್ಕಿಂತ ಮೀರಿದಂತಹ ಬಹುಮಾನ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ, ನೀವೇ ನೋಡಿ, ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆ ಇನ್ನೊಂದೇನು ಗೊತ್ತಾ, ನಿಜವಾದ ಗುರು ಆದಂತಹವರು ಸೊ ಅವರ ವಿದ್ಯಾರ್ಥಿಗಳು ಬೆಳೆಯೋದನ್ನು ನೋಡಿ ಅವ್ರು ತುಂಬ ಖುಷಿ ಪಡ್ತಾರೆ. ಸೊ ಹಾಗೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ತಾಯಿ ಅಥವಾ ಒಂದು ತಂದೆ ತಾಯಿ ಅವ್ರ ಮಕ್ಕಳು ಸೊ ಒಂದು ಹಂತಕ್ಕೆ ಬಂದಾಗ ಅಥವಾ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಗೌರವ, ಹೆಸರು, ಕೀರ್ತಿನೇ ಪಡೆದಾಗ ಅವ್ರು ಪಟ್ಟಿರೋ ಕಷ್ಟ ಎಲ್ಲ ಮರ್ತು ಹೋಗ್ತಾರೆ. ಹಾಗೇನೆ ನಿಜವಾದ ಗುರುಗಳು ಅವರ ವಿದ್ಯಾರ್ಥಿಗಳು ಏನಾದರೂ ಅಚೀವ್ ಮಾಡಿ ಅವರಿಂದ ಒಂದು 4-6 ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿದ್ರೆ ಅವರ ಸೋಲ್ ಅಷ್ಟು ಸ್ಯಾಟಿಸ್ಫೈಡ್ ಆಗಿಬಿಡುತ್ತೆ. ಸೊ ಮೆಟೀರಿಯಲಿಸ್ಟಿಕ್ ಆಗಿ ಅವ್ರಿಗೆ ಏನೇ ಕೊಟ್ಟರು ಸ್ಯಾಟಿಸ್ಫೈಡ್ ಇರೋದಿಲ್ಲ. ಸೊ ಇದೇ ಥರ ನನ್ನ ಲೈಫಲ್ಲಿ ಸೊ ಯಾವ ಜನ್ಮದ ಒಂದು ಪುಣ್ಯನೋ ಏನೋ, ನನಗೆ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಕ್ಲೈಂಟ್ಸ್ ಸಿಕ್ಕಿದ್ದಾರೆ. ಅಫ್ಕೋರ್ಸ್ ಸೊ ಈಗ ಒಂದು ಮರದಲ್ಲಿ 100 ಹಣ್ಣುಗಳಿದೆ, 1-2 ಹಣ್ಣು ಸೊ ಅದು ಡ್ಯಾಮೇಜ್ ಆಗುತ್ತೆ, ರಿಮೈನಿಂಗ್ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಅದನ್ನೇ ನಾವು ಏನದು ಬೀಜ ಬಿತ್ತನೆ ಮಾಡ್ತೀವಲ್ವಾ, ಸೊ ಅಲ್ಲಿಂದ ಸೊ ಅದು ಕ್ರಿಯೇಟ್ ಆಗುತ್ತೆ ಡೆಫಿನೆಟ್ಲಿ. ಸೊ ನನಗೇನು ಜ್ಞಾನ ಇದೆಯೋ ಅದನ್ನು ನಾನು ಪರಿಪೂರ್ಣವಾಗಿ ಯಾವುದೇ ನಿಷ್ಕಲ್ಮಶ ಇಲ್ಲದೆ ಪರಿಪೂರ್ಣವಾಗಿ ಸೊ ಹಂಚ್ತಾ ಇದ್ದೀನಿ. ಸೊ ಅದೇ ರೀತಿ ಇಲ್ಲಿ ನಮ್ಮ ಒಂದು ವಿದ್ಯಾರ್ಥಿನಿ ಸೊ ಪ್ರೊಫೆಷ್ನಲಿ ಶಿ ಈಸ್ ವೆರಿ ಟಾಪ್, ಅಂದರೆ ತುಂಬ ಅತ್ಯುನ್ನತ ಒಂದು ವರ್ಗದಲ್ಲಿ ವರ್ಕ್ ಮಾಡ್ತಿರೋವಂತಹ ಒಂದು ಹೆಣ್ಮಗಳು ಇವರು. ಸೊ ನನಗೆ ಅಂದರೆ ನಾನು ಕೊಟ್ಟಂತಹ ಒಂದು ಪುಟ್ಟ ವಿದ್ಯೆಯ ಮುಖಾಂತರ ಅವರು ಒಂದು 4-6 ಜನಕ್ಕೆ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸೊ ಅವ್ರಿಗೆ ಬಂದಿರುವಂತಹ ಈ ಒಂದು ಧನ್ಯವಾದ ಒಂದು ವಿಡಿಯೋ ಇದೆಯಲ್ಲ, ಅದು ನನಗೆ ಗಿಫ್ಟು. ಎಸ್, ನನಗೆ ಹೇಗೆ ಗಿಫ್ಟು ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ವಾ, ನೀವು ಕಲಿಸಿರೋ ವಿದ್ಯೆಯಿಂದ 100 ಜನ ಅಥವಾ 4-6 ಜನ ಏನು ಅವರ ಲೈಫುಗಳಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾರಲ್ವಾ, ಸೊ ಅದನ್ನೇ ನಮಗೆ ಬೇಕಾಗಿರೋದು. ನನಗಂತೂ ಖಂಡಿತ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಈ ಒಂದು ಪ್ರೊಫೆಷ್ನಲ್ ಇರೋದಕ್ಕೆ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಹಾಗೆ ಥ್ಯಾಂಕ್ಸ್ ಟು ನಮ್ಮ ಪೂರ್ವಿಕರು, ನಮ್ಮ ಗುರುಗಳು. ಸೊ ಬನ್ನಿ, ಜಾತಕದಲ್ಲಿ ಗುರು ಸೊ ನಮಗೆ ಪ್ರಮುಖವಾದಂತಹ ಪಾತ್ರನ ವಹಿಸುತ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ, ಯೂಶ್ವಲಿ ಎಲ್ಲರೂ ಸೊ ಎಲ್ಲ ಸಫರ್ ಹಾಕ್ಬಿಡ್ಲಾ, ಸೊ ಸಿಟ್ರಿನ್ ಹಾಕ್ಬಿಡ್ಲಾ, ಸೊ ಗುರುಗಳಿಗೆ ಬಿದ್ದುಬಿಡ್ಲಾ ಕಾಲಿಗೆ, ಆ ಥರ ಅಲ್ಲ. ಸೊ ಬೇಸಿಕ್ ರೂಲ್ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಜಾತಕ ಇದ್ದರೆ 6, 8, 12ನೇ ಮನೇಲಿ ಏನಾದರೂ ಗುರು ಕೂತಿದ್ರೆ ಖಂಡಿತ ನೀವು ಈ ಒಂದು ವಿಶೇಷವಾದಂತಹ ಗುರು ಪೌರ್ಣಿಮೆ ದಿವಸ ಸೊ ಗುರುವಿನ ಎನರ್ಜಿನ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಾಯಿಬಾಬಾ ಆಗಿರ್ಬೋದು, ದಕ್ಷಿಣ ಮೂರ್ತಿ ಆಗಿರ್ಬೋದು, ಗುರು ರಾಘವೇಂದ್ರ ಆಗಿರ್ಬೋದು, ಸೊ ಗುರುಗಳಿಗೆ ಸಂಬಂಧಪಟ್ಟಂತಹ ದತ್ತಾತ್ರೇಯರಾಗಿರ್ಬೋದು, ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಈ ಒಂದು ಸ್ಪೆಷಲ್ ಡೇ ದಿವಸ. ಸೊ ಅದಾದ ನಂತರ ನೀವು ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಗಾಡ್ ಫಾದರ್ ಒಂದು ಗುರುವಾಗಿ ಬಂದು ನಿಂತು ನಿಮಗೆ ಗೈಡ್ ಮಾಡಿರ್ತಾರೆ. ಸೊ ಈಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನೀವು ಅವ್ರ ಹತ್ರಗೆ ಮಾತಾಡದೇ ಇರಬಹುದು, ಜಸ್ಟ್ ಸೇ ಒಂದು ಥ್ಯಾಂಕ್ಸ್ ಟು ಸೊ ಅವ್ರಿಗೆ ಒಂದು ದೇವ್ರ ಹತ್ರ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಸೊ ಈ ವಿಶೇಷವಾದಂತಹ ದಿನ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, 21/7/2024 ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯೆಲ್ಲೋ ಕಲರ್
ಸೊ ಗಂಧವನ್ನು ತನ್ನಿ, ಅಂದರೆ ಹಳದಿ ಬಣ್ಣದ ಗಂಧ, ಅಲ್ಲಿ 2 ಬರುತ್ತಲ್ಲ, ವೈಟ್ ಗಂಧ ಮತ್ತು ಹಳದಿ ಗಂಧ 2 ಬರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಹಳದಿ ಕಲರ್ ಇರುವಂತಹ ಗಂಧವನ್ನು ತಂದು ಮನೆಗೆ, ಗುರು ಪೂರ್ಣಿಮಾ, ಸೊ ಪೂರ್ಣಿಮಾ ಫುಲ್ ಡೇ ಇರುತ್ತೆ, 21/7/2024. ನೋಡಿ ಎಷ್ಟು ಚೆನ್ನಾಗಿದೆ ಡೇಟ್ ಕೂಡ. ಸೊ ಅವತ್ತಿನ ಕೋಡ್ ಬಂದು ನಮಗೆ 3 and 9 ಕೋಡ್ ಬರುತ್ತೆ. ಚಂದ್ರ, ಸೂರ್ಯ, ಕೇತು, ರಾಹು, ಕುಜ, ಗುರು, ಶುಕ್ರ, ಸೊ ಎಷ್ಟೊಂದು ನಂಬರ್ಸ್ ಇದೆ ಇವತ್ತು. ಆ್ಯಕ್ಚುಲಿ ಇವತ್ತೇನಾದರೂ ಮಕ್ಕಳು ಹುಟ್ಟಿದ್ರು ಕೂಡ ತುಂಬಾ ಸ್ಪೆಷಲ್ ಆಗಿದೆ, ಎಸ್ಪೆಷಲಿ ಈ ಬಾರಿ. ಸೊ ಹಳದಿಯನ್ನು ತಂದು, ಸೊ ಅದಕ್ಕೆ ಒಂದು ಮಂತ್ರ ನೋಡಿ, ಎಷ್ಟೋ ಮಂತ್ರಗಳನ್ನು ದಯವಿಟ್ಟು ಎಲ್ಲರೂ ಹೇಳಕ್ಕೆ ಹೋಗ್ಬೇಡಿ, ಅದು ಕಷ್ಟ ಆಗುತ್ತೆ. ಮೊದಲಿಗೆ ಬೀಜಾಕ್ಷರಿ ಮಂತ್ರಗಳನ್ನು ಹಿಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹಳದಿ ಚಂದನನ ತಂದು ಮನೆಗೆ, ಸೊ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು, ಏನಕ್ಕೋಸ್ಕರ ಇದನ್ನು ನೀವು ಮಂತ್ರ ಸಿದ್ಧಿ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು, ನಿಮ್ಮ ಮನೆಯಲ್ಲಿರುವಂತಹ ಗುರುವಿನ ಫೋಟೋ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ದೇವ್ರ ಮನೆಯಲ್ಲಿ, ಅಥವಾ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ದೇವಸ್ಥಾನದಲ್ಲಿ, ಸೊ ಅಲ್ಲಿ ನೀವು ಗುರುವಿನ ಬೀಜಾಕ್ಷರಿ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರವೇ ನಮಃ 108 ಬಾರಿ ಹೇಳಿ ಅದನ್ನು ಸಿದ್ಧಿ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಸಿದ್ಧಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದನ್ನು ಕೆಲವರು ಹಣೆಗೆ ಹಚ್ತಾರೆ, ಕೆಲವರು ಹಚ್ಚಲ್ಲ. ಸೊ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ತುಂಬ ಜನಕ್ಕೆ ಇಷ್ಟನೂ ಪಡಲ್ಲ. ಸೊ ಹಾಗಾಗಿ ಯಾರು ಇದು ಹಚ್ಕೊಳ್ಳೋಕೆ ಇಷ್ಟಪಡಲ್ವೋ ಅವ್ರಿಗೆ ನೀವು, ಸೊ ಗುರು ಅಂತ ಹೇಳಿದ್ರೆ ಹೊಟ್ಟೆ ಭಾಗನ ನಾವು ಗುರು ಅಂತ ಹೇಳ್ತೀವಿ. ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆ ರಿಲೇಟೆಡ್ ಸಂಬಂಧಿಸಿ, ಅಂದರೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಹೊಕ್ಕಳಿಗೆ ಅಂದರೆ ಹೊಟ್ಟೆಗೆ. ಸೊ ಈಗ ಕೆಲವರು ಪುರೋಹಿತರೆಲ್ಲ ನೋಡ್ಬೋದಲ್ವ ನೀವು, ಸೊ ಫುಲ್ ಬಾಡಿ ಎಲ್ಲ ಎಷ್ಟು ಅಪ್ಲೈ ಮಾಡ್ಕೊಂಡಿರ್ತಾರೆ ಅಂತ. ಹಾಗೆ ನಿಮ್ಮ ಮಕ್ಕಳಿಗೆ ಯಾರು ಹಣೆ ಗಿಡಕ್ಕೊಳಗೆ ಅವ್ರಿಗೆ ಇಷ್ಟ ಇಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಹೊಟ್ಟೆ ಭಾಗಕ್ಕೆ, ಅಂದರೆ ಒಂದು ಸ್ವಲ್ಪ, ಸೊ ಎಸ್ಪೆಷಲಿ ಗುರುವಾರ ಕಂಪಲ್ಸರಿ ಇಡ್ತಾ ಬನ್ನಿ. ಸೊ ಆಗೇನಾಗುತ್ತೆ, ಸೊ ಗುರುವಿನ ಒಂದು ಪವರ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಸೊ ಜ್ಞಾನ ಜಾಸ್ತಿ ಆಗುತ್ತೆ, ಸೊ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ, ಅಥವಾ ನಾರ್ಮಲ್ ಬಿಸ್ನೆಸ್ ಮಾಡೋರು ಯಾರೇ ಆಗಿರ್ಬಹುದು ಮನೇಲಿರೋರು, ಸೊ ಎಲ್ಲರೂ ಕೂಡ ಈ ಒಂದನ್ನು ನಾವು ಬಳಸ್ಬೋದು. ಈ ಒಂದು ರೆಮಿಡೀಸ್ನ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದ್ದೀನಿ, ಆಸ್ಟ್ರೋಸಾಟರ್ನ್ ಕಡೆಯಿಂದ ಅರ್ನಿಂಗ್ ವಿತ್ ಲರ್ನಿಂಗ್. ಸೊ ಹಾಗಾಗಿ ಅರ್ನಿಂಗ್ ವಿತ್ ಲರ್ನಿಂಗ್ ಅಂತ ಹೇಳಿದ್ರೆ, ಲೈಕ್ ಲರ್ನಿಂಗ್ ವಿತ್ ಅರ್ನಿಂಗ್, ಅರ್ನಿಂಗ್ ವಿತ್ ಲರ್ನಿಂಗ್ ಎರಡೂ ಇದೆ. ಕಲಿತಾ ನೀವು ಅರ್ನ್ ಮಾಡಿ, ಅರ್ನ್ ಮಾಡ್ತಾ ಕಲೀರಿ. ಅರ್ನ್ ಮಾಡೋದಂದ್ರೆ ಬರೋ ದುಡ್ಡು ಅಂತ ಅನ್ಕೋಬೇಡಿ. ಈಗ ನೋಡಿ, ಈ ವಿಡಿಯೋ ಬರುತ್ತೆ, ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಎಷ್ಟು ಕೃತಜ್ಞತೆಯಿಂದ ನಮ್ಮ ವಿದ್ಯಾರ್ಥಿಗೆ ಥ್ಯಾಂಕ್ಸ್ನ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಜೆಂಟ್ಸು ಲೇಡೀಸ್ ಹೇಳಿದನ್ನ ಕೇಳೋದೇ ಕಡಿಮೆ, ಅದರಲ್ಲೂ ಗುರುಗಳ ಸ್ಥಾನದಲ್ಲಿ ಅವರನ್ನು ನಿಲ್ಲಿಸಿ ಅವ್ರನ್ನ ಪ್ರೇ ಮಾಡಿಕೊಂಡು ಹೇಳಿದ್ದಾರೆ ಅಂದರೆ, ಸೊ ಅದು ಎಷ್ಟು ಫೇವರಬಲ್ ಆಗಿರುತ್ತೆ ಅಂತ ಹೇಳಿ ನೀವೇನು ಹೇಳ್ಕೊಳ್ಳಿ. ಸೊ ವಿಡಿಯೋ ಬರುತ್ತೆ, ದಯವಿಟ್ಟು ಪೂರ್ತಿನ ನೋಡಿ. ನ್ಯೂಮರಾಲಜಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು. ನನ್ನ ಹೆಸರು ಶಂಕರ್ ಅಂತ. ನಾನು ಅರಸೀಕೆರೆಯಲ್ಲಿ ವಾಸವಾಗಿದ್ದೀನಿ. ನಾನು ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡ್ತಾ ಇದ್ದೆ. ನನಗೆ ಪಾರ್ಟ್ನರ್ಸು, ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ವಿ. ನನಗೆ ಇತ್ತೀಚೆಗಂತೂ ತುಂಬಾ ಲಾಸ್ ಆಗಿ, ತುಂಬಾ ಆರ್ಥಿಕವಾಗಿ ತುಂಬ ಹೋಗ್ಬಿಟ್ಟಿದೆ. ಅವಾಗ ನನ್ನ ಜೊತೆಗೆ ಪಾರ್ಟ್ನರ್ಸು ಇರಲಿಲ್ಲ, ಫ್ರೆಂಡ್ಸು ಇರಲಿಲ್ಲ, ಯಾರು ಇರಲಿಲ್ಲ. ತುಂಬ ಒಂದು ಒಬ್ಬಟ್ಟಿಗೆ ತನಿಸ್ಬಿಟ್ಟು ಅವಾಗ ನನಗೆ ಏನು ಮಾಡೋದು ಅಂತ, ನನ್ನ ಜೀವನ ಎಷ್ಟು ಮುಗ್ದೋಗ್ತಲ್ಲಪ್ಪ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡಿ ನಾನು ಆರೋಗ್ಯನ ಆಗ್ತಿರ್ತಾ ಇದ್ದೆ. ಅದಕ್ಕೆ ನಮ್ಮ ಮಿಸ್ಸಸ್ ಅವ್ರು ಏನು ಮಾಡೋದು, ಅವ್ರ ಫ್ರೆಂಡ್ಸ್, ಗೊತ್ತಿರೋ ಫ್ರೆಂಡ್ಸಿಗೆ ಜ್ಯೋತಿಷ್ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ಕೊಂಡು ಬಂದಾಗ ಅವಾಗ ಏನಾಯ್ತು, ನಾನು ಆ ಜ್ಯೋತಿಷ ಈ ಜ್ಯೋತಿಷ ಸರಿ ಆಯ್ತು ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಅದೊಂದು ನೋಡೋಣ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಎಲ್ಲ ಜ್ಯೋತಿಷ ಹತ್ರ ಹೋಗ್ಬಿಟ್ಟು ಅವ್ರು ಏನೇನು ಪರಿಹಾರಗಳು ಹೇಳ್ತಾರೆ, ಹೋಮ ಹೇಳಿದ್ರು, ಮತ್ತೊಂದು ಹೇಳಿದ್ರು, ಮತ್ತೆ ವ್ರತ ಮಾಡಿ ಅಂತ ಹೇಳಿದ್ರು, ಎಲ್ಲ ಮಾಡಿದ್ರು ಸಮೇತ ಏನು ನಮಗೆ ಚೇಂಜಸ್ ಅಂತ ಕಾಣಲಿಲ್ಲ. ದುಡ್ಡು ವೇಸ್ಟ್ ಆಯ್ತು ಬಿಟ್ರೆ ಮತ್ತೆ ಸಾಲಗಳು ತುಂಬಾ ಜಾಸ್ತಿ ಆಯ್ತು. ನನಗೆ ಏನು ಮಾಡಬೇಕು, ನಮ್ಮ ಜೀವನ ಇಷ್ಟೇ ಮುಗ್ದೋಯ್ತಲ್ಲಪ್ಪ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಒಂದು ಟೈಮಲ್ಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟು, ಏನೇನೋ ಮಾಡಿದೀಯಾ, ನಾನೊಂದು ಅವ್ರ ಹತ್ರ ಹೇಳ್ತೀನಿ ಅಥವಾ ನಾನು ಪರಿಹಾರ ಮಾಡ್ಕೊಡ್ತೀನಿ ಅಂತ ಏನು ಹೇಳಿ ಅಂತ ಅಂದಾಗ, ಅವಾಗ ಡೈರೆಕ್ಟಾಗಿ ನನಗೆ ಒಂದೇ ಒಂದು ಸಲ ನನಗೆ ಏನು ಮಾಡೋದು, ನಮಗೆ ಅನ್ನಪೂರ್ಣ ಮೇಡಮ್ ಅಂತ ಸಂಖ್ಯಾಶಾಸ್ತ್ರದ ಬಗ್ಗೆ ಒಂದು ಸಲ ಮಾತಾಡಿ, ಅವರು ಸಂಖ್ಯಾಶಾಸ್ತ್ರದಲ್ಲಿ ತುಂಬ ಇದಾಗಿದ್ದಾರೆ. ಅದಕ್ಕೆ ಅವ್ರ ಹತ್ರ ಒಂದು ಸಲ ಕಷ್ಟಗಳು ಹೇಳಿದ್ರು, ಏನಾದರೂ ಪರಿಹಾರ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಅದೇ ರೀತಿ ಮಾಡಿದೆ, ಹೋದೆ, ಮೀಟ್ ಆದೆ, ನನ್ನ ಕಷ್ಟಗಳೆಲ್ಲ ಹೇಳ್ಕೊಂಡೆ. ಅವಾಗ ಅವರು ಏನಂತ
ಪ್ರತಿಯೊಂದು ನನ್ನ ಕಷ್ಟಗಳನ್ನ ಕೇಳ್ಬಿಟ್ಟು ಕೆಲವೊಂದು ರೆಮಿಡಿಗಳು ಹೇಳೋದು ಸಿಂಪಲ್ ಆದಂಥ ರೆಮಿಡಿಗಳು ನಾನು ಅದೇ ರೀತಿ ಅನುಸರಿಸ್ಕೊಂಡು ನಡ್ಕೊಳ್ತಾ ಮಾಡ್ತೀನಿ. ಅವಾಗ ಈ 3 ತಿಂಗಳಿಂದ 4 ತಿಂಗಳಿಂದ ತುಂಬಾನೇ ಚೇಂಜಸ್ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ಎಲ್ಲ ಒಂದೊಂದು 2-3 ಕೆಲಸ ದೊಡ್ಡ ಕೆಲಸಗಳು ಆಗ್ತಾ ಇದ್ದಾವೆ. ಆದರೂ ಕೂಡ ಅವಾಗ ನನಗೆ ಸಾಲ ಆದಷ್ಟು ಬೇಗ ನನ್ನ ಸಾಲ ಎಲ್ಲ ತೀರಿಸ್ಕೊಂಡು ಈಗ ಮುಂಚೆ ಥರ ಆರ್ಥಿಕವಾಗಿ ತುಂಬಾನೇ ಚೆನ್ನಾಗಿ ಹೆಂಡತಿ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಅದಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಮೇಡಮ್, ಕೂಡ ಮೇಡಮ್. ನಿಮಗೆ ನನ್ನ ಜೀವನ ಇರೋವರೆಗೂ ನಾನು ಮರೆಯೋಕ್ಕಾಗಲ್ಲ. ಯಾಕಂತಂದರೆ ಅಷ್ಟು ನನ್ನ ಲೈಫಲ್ಲಿ ಚೇಂಜಸ್ ತಂದಿದ್ದೀನಿ. ಅದಕ್ಕೋಸ್ಕರ ನನ್ನ ಲೈಫ್ ಇರೋವರೆಗೂ ನಾನು ಜೀವನದಲ್ಲಿ ಇರ್ತೀನಿ, ನಾನು ನನ್ನ ಫ್ಯಾಮಿಲಿ ಜೀವನದಲ್ಲಿ ಇರ್ತೀವಿ. ಮತ್ತು ನಾನೀಗ ಈ ವಿಡಿಯೋ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲ ಯಾರಿಗಾರಿಗೆ ಕಷ್ಟ ಇರುತ್ತೆ ಎಲ್ಲ ನೀವು ದೇವಸ್ಥಾನ ಮತ್ತು ಜ್ಯೋತಿಷ ಎಲ್ಲ ಕಡೆ ಒಳ್ಳೆಯದಾಗಿ ಅನ್ಪೂರ್ಣ ಏನು ಅದೇ ರೀತಿ ನೀವು ಜೀವನದಲ್ಲಿ ಸಕ್ಸಸ್ಸನ್ನು ಹೊಂದಿರೋದಕ್ಕೆ ನಾನೇ ಜೀವನದ ಉದಾಹರಣೆ. ದಯವಿಟ್ಟು ಅದನ್ನು ಆದಷ್ಟು ಬೇಗ ಇದು ಮಾಡಿಕೊಳ್ಳಿ. ಸಂಖ್ಯಾಶಾಸ್ತ್ರ ಅನ್ಪೂರ್ಣ ಈ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಮತ್ತೊಂದು ಸಲ ಮೇಡಮ್ ಅನ್ಪೂರ್ಣ ಮೇಡಮ್ ತುಂಬ ಥ್ಯಾಂಕ್ಸ್.